ಇನ್ನು ಶಂ ನೋ ವರುಣ ಅಂತ ಅಂದ್ರೆ ಮಹಾಸಾಗರಗಳ ದೇವರಾದ ವರುಣ ನಮ್ಮನ್ನ ಹರಸಲಿ ಅಂತ. ಇದು ಭಾರತೀಯ ನೌಕಾಸೇನೆಯ ಹೊಸ ಘೋಷವಾಕ್ಯ. ದೇಶದ ಜಲ ಪ್ರದೇಶವನ್ನ ಕಾವಲು ಕಾಯ್ತಾ ಇರುವಂತ ನೌಕಾಸೇನೆ ಇವತ್ತು ಬಹಳ ಬಲಿಷ್ಠವಾಗಿ ಶತ್ರು ಸೈನ್ಯದ ಕನಸಿನಲ್ಲೂ ಕೂಡ ಕಾಡ್ತಾ ಇದೆ. ಕಳೆದ 10 ವರ್ಷಗಳಿಂದ ಪ್ರಧಾನಿ ಮೋದಿ ಅವರ ಆತ್ಮನಿರ್ಭರ ಮಂತ್ರದಿಂದಾಗಿ ಸಮುದ್ರದಲ್ಲಿ ಭಾರತದ ಜಲ ಪ್ರದೇಶಕ್ಕೆ ಸ್ವದೇಶಿ ಕವಚ ಸಿಕ್ಕಿದೆ. ನಮ್ಮ ನೌಕಾಸೇನೆಗೆ ಸ್ವದೇಶಿ ಹಾಗೂ ಆಧುನಿಕ ಟಚ್ ಕೊಟ್ಟಂತ ಪ್ರಧಾನಿ ಮೋದಿ ಅವರ ಕೆಲ ಕಾರ್ಯಗಳ ಪಟ್ಟಿ ಇಲ್ಲಿದೆ ನೋಡಿ. विश्व की आज की स्थिति हमें सिखाती है कि इसका मार्ग एक ही है, आत्मनिर्भर भारत। ನೌಕಾಸೇನೆಯಲ್ಲಿ ಸ್ವದೇಶಿ ಅಭಿಯಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಒತ್ತು ಕೊಡ್ತಿರೋದಕ್ಕೆ ವಿಶಾಖಪಟ್ಟಣಂನಲ್ಲಿರೋ ನೌಕಾನೆಲೆಯ ಈ ದೃಶ್ಯವೇ ಸಾಕ್ಷಿ. ಭಾರತದ ನೌಕಾಸೇನೆಗೆ ಹೊಸ ಸೇರ್ಪಡೆ. ಸಮುದ್ರದ ನೀಲಿ ಅಲೆಗಳ ನಡುವೆ ಅಬ್ಬರಿಸಲಿರುವ ಹೊಸ ಯೋಧ ಐಎನ್ಎಸ್ ಅರ್ನಾಲಾ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಆತ್ಮನಿರ್ಭರ ಭಾರತದ ಪ್ರತೀಕವೂ ಹೌದು. ಯಾಕಂದ್ರೆ ಇದು ಭಾರತದ ಮೊಟ್ಟಮೊದಲ ಆಂಟಿ ಸಬ್ಮರೀನ್ ಯುದ್ಧ ನೌಕೆಯಾಗಿದೆ. आज का भारत अपने लिए बड़े लक्ष्य तय कर रहा है और उसे पाने के लिए अपनी पूरी शक्ति लगा रहा है। भारत के पास इन लक्ष्यों को पूरा करने के लिए एक बड़ी ताकत है। ये ताकत 140 करोड़ भारतीयों के विश्वास की है। ಕೇವಲ ಇಷ್ಟು ಮಾತ್ರವಲ್ಲದೆ ಕಳೆದ 11 ವರ್ಷಗಳಿಂದ ಭಾರತೀಯ ನೌಕಾಸೇನೆಯ ತಾಕತ್ತು ದುಪ್ಪಟ್ಟಾಗಿದೆ. ಭಾರತದ ಕರಾವಳಿಯ ರಕ್ಷಣೆ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರ ಸರ್ಕಾರ ಅತಿ ಹೆಚ್ಚಿನ ಒತ್ತು ಕೊಟ್ಟಿದೆ. और मुझे खुशी है कि हमारी नेवी ने भी मेक इन इंडिया अभियान का बहुत अधिक विस्तार किया है। ಅದರಲ್ಲೂ ಸ್ವದೇಶಿ ಅಭಿಯಾನದ ಮೂಲಕ ಪ್ರಧಾನಿ ಕಾರ್ಯಾಲಯದ ಮೂಲಕ ನೌಕಾಸೇನೆಗೆ ಬೇಕಾದ ಬದಲಾವಣೆ ಸಿದ್ಧವಾಗ್ತಿದೆ. ಇದಕ್ಕೆ ಸಾಕ್ಷಿಯಾಗಿ ಇಂದು ಐಎನ್ಎಸ್ ಅರ್ನಾಲಾ ನಮ್ಮ ಮುಂದೆ ಇದೆ. I have been informed that INS Arnala has been designed to undertake the highly challenging missions of underwater surveillance, anti-submarine warfare operations, and low-intensity maritime operations. I am sanguine that the ship with superior anti-submarine warfare capabilities as well as mine-laying capabilities will play a crucial role in safeguarding India's vast coastline. ಸಮುದ್ರದಲ್ಲಿ ಎದ್ದು ಬರುವ ಅಲೆಗಳ ಮೇಲೆ ಈ ಯುದ್ಧ ನೌಕೆಗೆ ನಿಯಂತ್ರಣವಿರುತ್ತೆ. ಅಸಲಿಗೆ ಸಮುದ್ರದಲ್ಲಿ ಇದೇ ಯುದ್ಧ ನೌಕೆಯ ಕಾರುಬಾರು ಇರುತ್ತೆ. ಇದೇ ವಿಚಾರವನ್ನ ಮೋದಿ ಸರ್ಕಾರ ಚೆನ್ನಾಗಿಯೇ ಅರಿತುಕೊಂಡಿದೆ. ಇದೇ ಕಾರಣಕ್ಕೆ ಸಮುದ್ರದಲ್ಲಿ ಭಾರತದ ಹಿಡಿತ ಖಾಯಂಗೊಳಿಸಲು ಹಾಗೂ ಭಾರತೀಯ ಸೇನೆ ಬಗ್ಗೆ ಶತ್ರುಗಳಿಗೆ ಭಯ ಹುಟ್ಟಿಸಲು ಮೋದಿ ಸರ್ಕಾರ ನೌಕಾಸೇನೆಯ ತಾಕತ್ತನ್ನ ನಿರಂತರವಾಗಿ ಹೆಚ್ಚಿಸುತ್ತಲೇ ಇದೆ. ಇದು ಹೊಸ ಭಾರತದ ಹೊಸ ಸಾಧನೆ. ಸಮುದ್ರದಲ್ಲಿ ಆತ್ಮನಿರ್ಭರ ಭಾರತದ ಛಲ. ಸಮುದ್ರಕ್ಕೆ ಇಳಿಯುತ್ತಿದ್ದಂತೆ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಈ ಯುದ್ಧ ನೌಕೆಯ ಹೆಸರೇ ಐಎನ್ಎಸ್ ಅರ್ನಾಲಾ. ದಿನಾಂಕ ಜೂನ್ 18, 2025. ಇದೇ ದಿನದಂದು ಆತ್ಮನಿರ್ಭರ ಭಾರತದ ಮೊಟ್ಟಮೊದಲ ಆಂಟಿ ಸಬ್ಮರೀನ್ ಯುದ್ಧ ನೌಕೆ ಐಎನ್ಎಸ್ ಅರ್ನಾಲಾವನ್ನ ಭಾರತೀಯ ನೌಕಾಸೇನೆಗೆ ಸಮರ್ಪಿಸಲಾಗಿದೆ. ಈ ಯುದ್ಧ ನೌಕೆಯನ್ನ ವಿಶಾಖಪಟ್ಟಣಂನ ನೌಕಾನೆಲೆಯಲ್ಲಿ ನಿಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. Security situations, our Navy needs to remain strong, credible, and equipped with the latest state-of-the-art ships. Today, with the commissioning of INS Arnala, yet another asset has been added to our naval fleet
with weapons and sensor-intensive suites. INS ಅರ್ನಾಲವನ್ನ ಜಲಂತರ್ಗಾಮಿಗಳ ಶಿಕಾರಿ ಅಂತ ಹೇಳಲಾಗುತ್ತೆ. ಹಿಂದೂ ಮಹಾಸಾಗರದಲ್ಲಿ ಭಾರತೀಯ ನೌಕಾಸೇನೆಯ ಬಲವನ್ನ ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ತಯಾರು ಮಾಡಲಾಗಿದೆ. ಈ ಯುದ್ಧ ನೌಕೆ ಕಡಿಮೆ ನೀರಿನಲ್ಲೂ ಶತ್ರುಗಳ ಜಲಂತರ್ಗಾಮಿ ನೌಕೆಯನ್ನ ಪತ್ತೆ ಹಚ್ಚುತ್ತೆ. ಅಲ್ಲದೆ ಟ್ರ್ಯಾಕ್ ಮಾಡಿ ನಾಶಗೊಳಿಸುವ ಶಕ್ತಿಯೇ INS ಅರ್ನಾಲದ ಮತ್ತೊಂದು ವಿಶೇಷ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಚುಕ್ಕಾಣಿ ಹಿಡಿದ ದಿನದಿಂದಲೂ ಆತ್ಮನಿರ್ಭರ ಭಾರತದ ಬಗ್ಗೆ ದೇಶದ 140 ಕೋಟಿ ಜನರಿಗೆ ಮಾತು ಕೊಟ್ಟಿದ್ದರು. पिछले 10 साल में जिस तरह भारत की तीनों सेनाओं ने आत्मनिर्भरता के मंत्र को अपनाया है वो बहुत ही सराहनीय है। संकट के समय दूसरे देशों पर भारत की निर्भरता कम से कम हो, इस गंभीरता को समझते हुए आप सभी इस काम को आगे बढ़ा रहे हैं, नेतृत्व दे रहे हैं. ಪ್ರಧಾನಿ ನರೇಂದ್ರ ಮೋದಿ ಅವರ ಇದೇ ಕನಸು ಇಂದು ನಿಧಾನಕ್ಕೆ ಒಂದು ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದರ ಫಲಿತಾಂಶವೇ ಭಾರತೀಯ ನೌಕಾಪಡೆಯ ಸಬ್ಮೆರಿನ್ ಕಿಲ್ಲರ್ INS ಅರ್ನಾಲ. INS ಅರ್ನಾಲ ಆತ್ಮನಿರ್ಭರ ಭಾರತದ ಪ್ರತೀಕವಾಗಿದ್ದು ಮೊದಲ ಸ್ವದೇಶಿ ಆಂಟಿ ಸಬ್ಮೆರಿನ್ ಯುದ್ಧ ನೌಕೆಯಾಗಿದೆ. ಈ ಯುದ್ಧ ನೌಕೆಯನ್ನ 80% ಸ್ವದೇಶಿ ನಿರ್ಮಿತ ಸಲಕರಣೆಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ. ಈ ಮೂಲಕ ಭಾರತದ ಆಂಟಿ ಸಬ್ಮೆರಿನ್ ಯುದ್ಧ ಕೌಶಲ್ಯದಲ್ಲಿ ಇದು ಭಾರತೀಯ ನೌಕಾಸೇನೆಯ ಮೊದಲ ಜಲಂತರ್ಗಾಮಿ ವಿರೋಧಿ ಯುದ್ಧ ನೌಕೆಯಾಗಿದೆ. ಈ ಯುದ್ಧ ನೌಕೆ ಪ್ರಮುಖವಾಗಿ ಸಮುದ್ರದ ತಟದ ಕಡಿಮೆ ನೀರಿನಲ್ಲೇ ಶತ್ರುಗಳ ಜಲಂತರ್ಗಾಮಿ ನೌಕೆಯನ್ನ ಪತ್ತೆ ಹಚ್ಚಿ ಅದನ್ನ ನಾಶ ಮಾಡುವ ನಿಟ್ಟಿನಲ್ಲಿ ತಯಾರಿಸಲಾಗಿದೆ. ಇದರಲ್ಲಿ ಸೋನಾರ್, ಟಾರ್ಪೆಡೋ ಹಾಗೂ ರಾಕೆಟ್ ಸಿಸ್ಟಮ್ ಸಮುದ್ರದಲ್ಲಿ ಮತ್ತಷ್ಟು ಶಕ್ತಿಶಾಲಿ ಯುದ್ಧ ನೌಕೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. INS ಅರ್ನಾಲ ಯುದ್ಧ ನೌಕೆ 77 ಮೀಟರ್ ಉದ್ದವಿದೆ. 1490 ಕಿಲೋಗ್ರಾಂಗಿಂತಲೂ ಹೆಚ್ಚು ತೂಕವನ್ನ ಹೊಂದಿದೆ. ಪ್ರತಿ ಗಂಟೆಗೆ 25 ನಾಟ್ಸ್ ಅಂದ್ರೆ 46 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇದರಲ್ಲಿ ಡೀಸೆಲ್ ಎಂಜಿನ್ ಮತ್ತು ವಾಟರ್ ಜೆಟ್ಗಳನ್ನ ಬಳಸಲಾಗುತ್ತೆ. ಇನ್ನು INS ಅರ್ನಾಲದಲ್ಲಿ ಅತ್ಯಾಧುನಿಕ ಸೆನ್ಸಾರ್ ಅಳವಡಿಸಲಾಗಿದ್ದು ಇದರಲ್ಲಿ 57 ಜನರು ಮಾತ್ರ ಇರಬಹುದಾಗಿದೆ. ಇನ್ನು INS ಅರ್ನಾಲ ನಿರ್ಮಾಣದ ಮೂಲಕ ಭಾರತದ ಹಲವು ಸಣ್ಣ ಕಂಪನಿಗಳ ಸಾಮರ್ಥ್ಯ ಕೂಡ ಬೆಳಕಿಗೆ ಬಂದಿದೆ. INS ಅರ್ನಾಲ ನಿರ್ಮಾಣದಲ್ಲಿ 80%ಕ್ಕೂ ಹೆಚ್ಚು ಸ್ವದೇಶಿ ಉಪಕರಣಗಳ ಬಳಕೆ ಮಾಡಲಾಗಿದೆ. BEL, L&T, ಮಹೀಂದ್ರ ಡಿಫೆನ್ಸ್ ಕಂಪನಿಗಳು ನೌಕೆ ನಿರ್ಮಾಣದಲ್ಲಿ ಭಾಗಿಯಾಗಿವೆ. ಅಲ್ಲದೆ ಭಾರತದ 55ಕ್ಕೂ ಹೆಚ್ಚು MSME ಕಂಪನಿಗಳು ಕೂಡ ಭಾಗಿಯಾಗಿದ್ದು ಈ ಮೂಲಕ ಸ್ಥಳೀಯ ಉದ್ಯೋಗಕ್ಕೆ ಒತ್ತು ನೀಡಲಾಗಿದೆ. ಇದು ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಪರಿಣಾಮವಾಗಿದೆ. ಇಂದು ಭಾರತ ಸೇನೆ ಜಾಗತಿಕವಾಗಿ ಹೊಸ ಆಯಾಮಕ್ಕೆ ತೆರೆದುಕೊಳ್ತಿದೆ. 2025 ಭಾರತೀಯ ನೌಕಾಸೇನೆಯ ಪಾಲಿಗೆ ಸುವರ್ಣ ಕಾಲ. ಯಾಕಂದ್ರೆ ಇದೇ ವರ್ಷ ಜನವರಿ ತಿಂಗಳಲ್ಲಿ ಪ್ರಧಾನಿ ಮೋದಿ ಈ 3 ಯುದ್ಧ ನೌಕೆಗಳನ್ನು ದೇಶಕ್ಕೆ ಸಮರ್ಪಿಸಿದ್ದಾರೆ. ಈ 3 ಯುದ್ಧ ನೌಕೆಗಳು ಸೇನೆಗೆ ಸಮರ್ಪಣೆ ಆಗ್ತಿದ್ದಂತೆ ನೌಕಾಸೇನೆಯ ತಾಕತ್ತು ದುಪ್ಪಟ್ಟಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ನೌಕಾಸೇನೆಯನ್ನು ಎದುರಿಸಲು ತಮ್ಮ ಶಕ್ತಿಯನ್ನ ಹೆಚ್ಚಿಸುತ್ತಿದೆ. ಸದ್ಯಕ್ಕೆ 60 ಅತಿದೊಡ್ಡ ಹಡಗುಗಳ ನಿರ್ಮಾಣ ಕಾರ್ಯ ನಡೀತಿದೆ. ಈ ಮೂಲಕ ಸುಮಾರು 3 ಲಕ್ಷ ಕೋಟಿ ಹಣ ದೇಶದ ಬೊಕ್ಕಸಕ್ಕೆ ಸೇರಲಿದೆ. ಅಲ್ಲದೆ ಉದ್ಯೋಗ ಸೃಷ್ಟಿಯಲ್ಲಿ 6 ಪಟ್ಟು ಹೆಚ್ಚಾಗಲಿದೆ. ಕೇವಲ ಹಡಗುಗಳ ನಿರ್ಮಾಣದಿಂದ ಸುಮಾರು 14,000 ಪ್ರತ್ಯಕ್ಷ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳು ಒದಗಿ ಬಂದಿವೆ. ಇತ್ತೀಚೆಗೆ ಭಾರತೀಯ ನೌಕಾಸೇನೆ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ತಿದೆ. ಇದೇ ಕಾರಣಕ್ಕೆ ಭಾರತದ ನೌಕಾಸೇನೆ ಜಗತ್ತಿನಲ್ಲಿ ಅತ್ಯುನ್ನತ ನೌಕಾಸೇನೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆಧುನಿಕ ಮಿಸೈಲ್ ಪ್ರಣಾಳಿಗಳು, ರೋಬೋಟಿಕ್ ತಂತ್ರಜ್ಞಾನ ಭಾರತದ ನೌಕಾಸೇನೆಗೆ ಆಧುನಿಕ ಟಚ್ ನೀಡಿದೆ.
ಇಷ್ಟು ಮಾತ್ರವಲ್ಲದೆ ಆತ್ಮನಿರ್ಭರ ಭಾರತದ ನಿರ್ಮಾಣದ ನಿಟ್ಟಿನಲ್ಲಿ ಇದು ಸಹಕಾರಿಯಾಗಲಿದೆ. स्वतंत्रता के बाद हमारी भारतीय नौसेना ने विभिन्न अवसरों पर अपना पराक्रम दिखाया, चाहे वो गोवा के मुक्ति संग्राम हो या 1971 का भारत पाक युद्ध हो. जब हम नौसेना की बात करते हैं तो सिर्फ हमें युद्ध ही नजर आता है, लेकिन भारत की नौसेना मानवता के काम में भी उतनी ही बढ़ चढ़ करके आगे आई है. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ 10 ವರ್ಷಗಳ ಆತ್ಮನಿರ್ಭರ ಭಾರತದ ಮೂಲಕ ನೌಕಾಸೇನೆಯಲ್ಲಿ ಮಾಡಿರುವ ಸಾಧನೆಗಳ ಬಗ್ಗೆ ನೋಡೋದಾದ್ರೆ, ಮೋದಿ ಸ್ವದೇಶಿ ಅಭಿಯಾನ 1 INS ವಿಕ್ರಾಂತ್, INS ವಿಕ್ರಾಂತ್ ಭಾರತದಲ್ಲಿ ತಯಾರಾದ ಮೊಟ್ಟ ಮೊದಲ ಪೂರ್ಣ ಪ್ರಮಾಣದ ಯುದ್ಧ ನೌಕೆಯಾಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ನಲ್ಲಿ ನಿರ್ಮಾಣ ಮಾಡಲಾದ ಈ ಯುದ್ಧ ನೌಕೆಯನ್ನ 2022ರಲ್ಲಿ ನೌಕಾಸೇನೆಗೆ ಸೇರ್ಪಡೆಗೊಳಿಸಲಾಯಿತು. ಮೋದಿ ಸ್ವದೇಶಿ ಅಭಿಯಾನ 2 INS ಅರಿಹಂತ್. INS ಅರಿಹಂತ್ ಭಾರತದ ಮೊಟ್ಟ ಮೊದಲ ಹಾಗೂ ಪರಮಾಣು ಶಕ್ತಿಯಿಂದ ಸಂಚರಿಸುವ ಜಲಾಂತರ್ಗಾಮಿಯಾಗಿದೆ. ಈ ಮೂಲಕ ಭಾರತ ನ್ಯೂಕ್ಲಿಯರ್ ಟ್ರಾಯ್ಡ್ನಲ್ಲಿ ಗುರುತಿಸಿಕೊಂಡಿದೆ. ಜಲ, ವಾಯು ಹಾಗೂ ನೆಲದ ಮೂಲಕ ಅಣ್ವಸ್ತ್ರ ದಾಳಿ ಮಾಡುವ ಸಾಮರ್ಥ್ಯದ ಮೂಲಕ ನೌಕಾಸೇನೆಗೆ ನೆರವಾಗುತ್ತಿದೆ. ಮೋದಿ ಸ್ವದೇಶಿ ಅಭಿಯಾನ 3 ಡ್ರೋನ್ ಮತ್ತು ರೊಬೋಟಿಕ್ ಸಿಸ್ಟಮ್. ಇದು ಮೋದಿ ಸರ್ಕಾರದ ಮೇಕ್ ಇನ್ ಇಂಡಿಯಾ ಝಲಕ್. ಸದ್ಯ ಭಾರತೀಯ ನೌಕಾಸೇನೆ ಸಮುದ್ರದಲ್ಲಿ ಕಣ್ಗಾವಲಿಗಾಗಿ ಡ್ರೋನ್ ಹಾಗೂ ಅಂಡರ್ ವಾಟರ್ ರೋಬೋಟ್ಗಳ ಬಳಕೆ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್ TV9.